ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಕೊನೆಗೂ ಸೆಕೆಂಡ್ ರೌಂಡ್ ಕುರಿತು ಕೆಎ ಕಡೆಯಿಂದ ಒಂದು ಲೇಟೆಸ್ಟ್ ಆಗಿ ಅಪ್ಡೇಟ್ ಆದ್ರೆ ಬಂದಿದೆ. ಆ ಲೇಟೆಸ್ಟ್ ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಸೊ ನೀವಿಲ್ಲಿ ಅಬ್ಸರ್ವ್ ಮಾಡಬಹುದು, ಕೆಎ ವೆಬ್ಸೈಟ್ಗೆ ಲಾಗಿನ್ ಆಗಿ ನಿಮ್ಮ UGCET 2026 ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಒಂದು ಹೊಸ ಎರಡು ಅಪ್ಡೇಟ್ಸ್ ಆದ್ರೆ ಬಂದಿರುವಂತದ್ದು. ಒಂದು ಬಂದು UGCET 2026 ಬಿ ಫಾರ್ಮ್ ತಾತ್ಕಾಲಿಕ ಸೀಟು ಹಂಚಿಕೆ ಪಟ್ಟಿ ಅಂತ ಕೊಟ್ಟಿದ್ದಾರೆ. ಸೊ ಅವ್ರಿಗೆ ಬಂದು ಇಲ್ಲಿ ಒಂದು ಸೀಟ್ ಮ್ಯಾಟ್ರಿಕ್ಸ್ ಆದ್ರೆ ಕೊಟ್ಟಿರುವಂತದ್ದು, ಜೊತೆಗೆ ಇಲ್ಲಿ ಫಾರ್ಮ್ ಡಿ ತಾತ್ಕಾಲಿಕ ಸೀಟ್ ಮ್ಯಾಟ್ರಿಕ್ಸ್ ಆದ್ರೆ ಪ್ರೊವೈಡ್ ಮಾಡಿದ್ದಾರೆ. ಓಕೆನಾ. ಸೊ ಇವ್ರಿಗೆ ಬಂದು ಫಸ್ಟ್ ರೌಂಡ್ ಅಲ್ಲಿ ಒಂದು ಸೀಟ್ ಮ್ಯಾಟ್ರಿಕ್ಸ್ ಆದ್ರೆ ಪ್ರೊವೈಡ್ ಮಾಡಿರ್ಲಿಲ್ಲ, ಜೊತೆಗೆ ಅವರು ಅವರ ಒಂದು ಆಪ್ಷನ್ ಎಂಟ್ರಿನ ಮಾಡೋದಕ್ಕೆ ಆಗ್ತಿರ್ಲಿಲ್ಲ. ಈಗ ನೆಕ್ಸ್ಟ್ ಸೆಕೆಂಡ್ ರೌಂಡ್ ಬಂದು ಫಾರ್ಮ್ ಡಿ ಅಂಡ್ ಹಾಗೇನು ಸಹ ಬಿ ಫಾರ್ಮ್ ಕೋರ್ಸ್ ಅವರು ಒಂದು ಆಪ್ಷನ್ ಎಂಟ್ರಿಯನ್ನು ಆದ್ರೆ ಮಾಡ್ತಾರೆ. ಅವರ ಒಂದು ಕಾಲೇಜಸ್ ಅನ್ನ ಆದ್ರೆ ಅವರ ಲಿಸ್ಟ್ ಆದ್ರೆ ಆಡ್ ಮಾಡ್ಕೋಬಹುದು ಆಗಿರುತ್ತೆ. ಸೊ ಇದು ಯಾಕೆ ಸೆಕೆಂಡ್ ರೌಂಡ್ ಕುರಿತು ಲೇಟೆಸ್ಟ್ ಅಪ್ಡೇಟ್ ಅಂತ ನಾನು ಹೇಳಿದೆ ಅಂತ ಅಂದ್ರೆ, ಸೆಕೆಂಡ್ ರೌಂಡ್ಗೆ ಈಗ ಈ ಒಂದು ಕೋರ್ಸಸ್ ಅನ್ನ ಆಡ್ ಮಾಡಿದ್ದಾರೆ, ಜೊತೆಗೆ ಅವರು ಆ ಒಂದು ತಾತ್ಕಾಲಿಕ ಸೀಟ್ ಮ್ಯಾಟ್ರಿಕ್ಸ್ ಅನ್ನ ಪ್ರೊವೈಡ್ ಮಾಡಿದ್ದಾರೆ ಅಲ್ವಾ. ಈ ಒಂದು ಸೀಟ್ ಮ್ಯಾಟ್ರಿಕ್ಸ್ ಪ್ರೊವೈಡ್ ಮಾಡಿರೋದ್ರಿಂದ ಸೆಕೆಂಡ್ ರೌಂಡ್ಗೆ ಎಲ್ಲಾ ತರದ ಒಂದು ಸಿದ್ಧತೆಗಳ ಆದ್ರೆ ನಡ್ಸ್ಕೋತಿರುವಂತದ್ದು. ಆ ಒಂದು ಸಿದ್ಧತೆಗಳೆಲ್ಲ ಕಂಪ್ಲೀಟ್ ಆಗಿದ್ದ ಆದ್ಮೇಲೆ ನಿಮಗೆ ಸೆಕೆಂಡ್ ರೌಂಡ್ ಆದ್ರೆ ಸ್ಟಾರ್ಟ್ ಆಗುತ್ತೆ. ಸೊ ಈಗ ಎರಡು ಅಪ್ಡೇಟ್ಸ್ ಆದ್ರೆ ನಮಗೆ ಸಿಕ್ಕಿದೆ ಸೆಕೆಂಡ್ ರೌಂಡ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ. ಒಂದು ಬಂದು ತಾತ್ಕಾಲಿಕ ಸೀಟ್ ಮ್ಯಾಟ್ರಿಕ್ಸ್ ಅನ್ನ ಕೊಟ್ಟಿದ್ದಾರೆ ಅಂತ ಅಂದ್ರೆ ಇನ್ನು ಆದಷ್ಟು ಬೇಗನೆ ನಿಮ್ಮ ಒಂದು ಆಪ್ಷನ್ ಎಂಟ್ರಿ ಎಡಿಟಿಂಗ್ ಅನ್ನ ಸ್ಟಾರ್ಟ್ ಮಾಡ್ತಾರೆ. ಜೊತೆಗೆ ಸೆಕೆಂಡ್ ರೌಂಡ್ ಬಂದು ಕಂಬೈನ್ಡ್ ಕೌನ್ಸಿಲಿಂಗ್ ಆಗಿರೋದ್ರಿಂದ, ಅಂದ್ರೆ KCET ಅಂಡ್ ಹಾಗೇನು ನೀಟ್ ಇದು ಕಂಬೈನ್ಡ್ ಕೌನ್ಸಿಲಿಂಗ್ ಆಗಿರೋದ್ರಿಂದ ಇನ್ನು ನೀಟ್ ಅವರು ಯಾವಾಗ ಸ್ಟಾರ್ಟ್ ಮಾಡ್ತಾರೆ ನಮ್ಮ ಒಂದು ಸ್ಟೇಟ್ ಅಲ್ಲಿ ಅಂತ ಅಂದ್ರೆ ಇದೇ ತಿಂಗಳು 13ನೇ ತಾರೀಕಿಂದ ಆದ್ರೆ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಯಾಕಂತ ಅಂದ್ರೆ ಆಲ್ ಇಂಡಿಯಾ MCC ಕೌನ್ಸಿಲಿಂಗ್ ಅವರು ಯಾವಾಗ ಹೇಳ್ತಾರೋ ಅವಾಗ ಒಂದು ಕೌನ್ಸಿಲಿಂಗ್ ಅಂತ ಆದ್ರೆ ನಡೆಸಬೇಕಾಗುತ್ತೆ ಸ್ಕೆಡ್ಯೂಲ್ ಪ್ರಕಾರನೇ. ಸೊ ಆ ಒಂದು ಸ್ಕೆಡ್ಯೂಲ್ ಪ್ರಕಾರ ನೋಡೋದಾದ್ರೂ ನಿಮ್ಗೆ ಇದೇ ತಿಂಗಳು 13ನೇ ತಾರೀಕಿಂದ ಸೆಕೆಂಡ್ ರೌಂಡ್ ಆದ್ರೆ ಸ್ಟಾರ್ಟ್ ಆಗುತ್ತೆ. ಓಕೆನಾ. ಸೊ ತುಂಬಾ ಡಿಲೇ ಆಗುತ್ತೆ ಅಂತ ಹೇಳಿ ಯಾರು ಅನ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಈ ತಿಂಗಳಲ್ಲೂ ಇನ್ನು ಸ್ಟಾರ್ಟ್ ಆಗುತ್ತೋ ಇಲ್ವೋ ಅಂತ ಹೇಳಿ ಕೆಲವೊಬ್ಬರಲ್ಲಿ ಡೌಟ್ ಇದೆ. ಈ ತಿಂಗಳಲ್ಲಿ 100% ಆಗಿ ನಿಮ್ಮ ಒಂದು ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗುತ್ತೆ. 13ನೇ ತಾರೀಕಿಂದ 100% ಆಗಿ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗುತ್ತೆ. ಅದಕ್ಕಿಂತ ಮುಂಚಿತವಾಗ್ಲೂ ಸ್ಕೆಡ್ಯೂಲ್ ಅನ್ನ ಕೊಡ್ತಾರೆ. ಸೆಕೆಂಡ್ ರೌಂಡ್ ಸ್ಕೆಡ್ಯೂಲ್ ಅಲ್ಲಿ ಈಗ ಹೊಸದಾಗಿ ಯಾವ ಕೋರ್ಸಸ್ ಆದ್ರೆ ಆಡ್ ಆಗಿದೆ ಈಗ ನೀವೆಲ್ಲ ಅಬ್ಸರ್ವ್ ಮಾಡಬಹುದು. ಫಾರ್ಮ್ ಡಿ ಅಂಡ್ ಹಾಗೇನು ಸಹ ಬಿ ಫಾರ್ಮ್ ಅದು ಈಗ ಈ ಒಂದು ಕೋರ್ಸಸ್ ಅನ್ನ ಆಪ್ಷನ್ ಎಂಟ್ರಿ ಮಾಡುವಂತವ್ರು ಸೆಕೆಂಡ್ ರೌಂಡ್ ಟೈಮ್ ಅಲ್ಲಿ ಆಪ್ಷನ್ ಎಂಟ್ರಿಯನ್ನ ಮಾಡ್ಕೋಬಹುದು ಆಗಿರುತ್ತೆ. ಎಡಿಟಿಂಗ್ ಲಿಂಕ್ ಯಾವಾಗ ಕೊಡ್ತಾರೆ, ಎಷ್ಟು ದಿನ ಟೈಮ್ ಇರುತ್ತೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ, ಪ್ರಾವಿಷನಲ್ ರಿಸಲ್ಟ್ಸ್ ಯಾವಾಗ, ಫೈನಲ್ ರಿಸಲ್ಟ್ಸ್ ಯಾವಾಗ, ಚಾಯ್ಸ್ ಎಂಟ್ರಿ ಮಾಡೋದು ಯಾವಾಗ, ಫೀಸ್ ಪೇಮೆಂಟ್ ಮಾಡೋದು ಯಾವಾಗ ಏನು ಅಂತ ಹೇಳಿ ಸೆಕೆಂಡ್ ರೌಂಡ್ ಕುರಿತು ಕಂಪ್ಲೀಟ್ ಸ್ಕೆಡ್ಯೂಲ್ ಅನ್ನ ಕೊಡ್ತಾರೆ. ಆ ಕಂಪ್ಲೀಟ್ ಸ್ಕೆಡ್ಯೂಲ್ ಅಲ್ಲಿ ನಿಮ್ಗೆಲ್ಲಾನು ಅರ್ಥ ಆಗುತ್ತೆ ಯಾವ ರೀತಿಯಾಗಿ ಸೆಕೆಂಡ್ ರೌಂಡ್ ನಡೆಯುತ್ತೆ, ಏನೇನೆಲ್ಲ ಸ್ಟೆಪ್ಸ್ ಇರುತ್ತೆ, ಏನೇನೆಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ ಅಂತ ಹೇಳ್ಬಿಟ್ಟು. ಓಕೆನಾ. ಸೊ ನಿಮ್ಗೆ ಇನ್ ಮುಂದೆ KA ಕಡೆಯಿಂದ ಸೆಕೆಂಡ್ ರೌಂಡ್ ಕುರಿತು ಕೆಲವೊಂದಿಷ್ಟು ಅಪ್ಡೇಟ್ಸ್ ಬರ್ತಾನೆ ಇರುತ್ತೆ. ಸೊ ಇಷ್ಟು ದಿನಾನು ಅಪ್ಡೇಟ್ಸ್ ತುಂಬಾ ಕಡಿಮೆ ಬರ್ತಿತ್ತು, ಅಂದ್ರೆ ನಿಮ್ಗೆ ಯಾವ್ದು ಬರ್ತಾ ಇರ್ಲಿಲ್ಲ. ಬಟ್ ಇದೀಗ KCET 2026 ಸಂಬಂಧಿಸಿದಂತೆ ತಾತ್ಕಾಲಿಕ ಸೀಟ್ ಮ್ಯಾಟ್ರಿಕ್ಸ್ ಎರಡು ಕೋರ್ಸಿಗೆ ಬಿಟ್ಟಿದ್ದಾರೆ. ಜೊತೆಗೆ ನಿಮ್ಮ ಒಂದು ಕೌನ್ಸಿಲಿಂಗ್ ಬಂದು ಇದೇ ತಿಂಗಳು 13ನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ. ಅದಕ್ಕಿಂತ ಮುಂಚಿತವಾಗ್ಲೇನೆ ಸ್ಕೆಡ್ಯೂಲ್ ಆದ್ರೆ ರಿಲೀಸ್ ಆಗುತ್ತೆ. ಓಕೆನಾ. ಸೊ ನಿಮ್ಗೆ ಏನಾದ್ರೂ ಕೌನ್ಸಿಲಿಂಗ್ ಕುರಿತು ಡೌಟ್ಸ್ ಇದ್ರೆ ಕಮೆಂಟ್ ಅನ್ನ ಮಾಡಿ. ಖಂಡಿತವಾಗ್ಲೂ ನಾನು ನಿಮ್ಗೆ ಆ ಒಂದು ಕಮೆಂಟ್ಸ್ಗೆ ಸಪರೇಟ್ ವಿಡಿಯೋ ಮುಖಾಂತರನೇ ರೆಸ್ಪಾನ್ಸ್ ಆದ್ರೆ ಮಾಡ್ತೀನಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.